ಕೇಂದ್ರದಲ್ಲಿ ಜೆಡಿಎಸ್ ಜೊತೆ ಅಲಯನ್ಸ್ ಬಿಜೆಪಿ ಅಲಯನ್ಸ್ ಇದೆ. ಆದರೆ ಈಗಾಗಲೇ ಏನು ರಾಜ್ಯದಲ್ಲಿ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ದಾರೆ. ಒಟ್ಟಿಗೆ ಮಾಡೋದಿಲ್ವಾ ಅಥವಾ ಏನು ಒಗ್ಗಟ್ಟಿನ ಕೊರತೆ ಇದೆಯಾ? ಇಲ್ಲ, ಆ ಥರ ಏನಿಲ್ಲ. ಸದನದ ಒಳಗಡೆ ನಾವೆಲ್ಲರೂ ಕೂಡ ಇಬ್ಬರು ಜಂಟಿಯಾಗಿ ಹೋರಾಟ ಮಾಡಿದ್ದೀವಿ. ಯಾವುದೇ ವಿಚಾರ ಬರಲಿ ಮಾಡಿದ್ದೀವಿ. ಇಲ್ಲಿ ಅವರು ಕೂಡ ಪ್ರತಿಪಕ್ಷ ಜವಾಬ್ದಾರಿ ಸ್ಥಾನದಲ್ಲಿ ಇರತಕ್ಕಂಥವ್ರು ಬಿಜೆಪಿ ಅವರು. ನಾವು NDA ಮೈತ್ರಿಯಾಗಿ ಪಾರ್ಟ್ನರ್ ಆಗಿ ಇದ್ದೀವಿ. ನಾವು ವಿರೋಧ ಪಕ್ಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಎಲ್ಲ ಕೂಡ ಸೇರಿ ನಾವು ಸೆಪರೇಟಾಗೇ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದಲ್ಲಿ ಚರ್ಚೆ ಆಗಿರತಕ್ಕಂಥದ್ದು. ಅವರು ಕೂಡ ಅದೇ ಥರನೇ ಸೆಪರೇಟ್ ಮಾಡಬೇಕು ಅಂತ ಚರ್ಚೆ ಮಾಡಿದ್ದಾರೆ. ಇಲ್ಲಿ ನಮಗೂ ಬೇಕಾಗಿರತಕ್ಕಂಥದ್ದು ವಿರೋಧ ಪಕ್ಷದಲ್ಲಿ ಯಾವುದೇ ಥರ ಬಿರುಕಾಗಲಿ ಮತ್ತೊಂದಾಗಲಿ ಏನೂ ಇಲ್ಲ. ಸಣ್ಣ ಪುಟ್ಟ ಸಮನ್ವಯ ಕೊರತೆ ಇರತಕ್ಕಂಥದ್ದನ್ನು ನಾನು ಕೂಡ ಒಪ್ತೀನಿ. ಅದು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಒಂದು ಸಮಿತಿಯನ್ನು ಮಾಡಿ ಸಮನ್ವಯ ಕೊರತೆಗಳು ಸಣ್ಣ ಪುಟ್ಟ ಇರೋದನ್ನು ಸರಿಪಡಿಸ್ಕೋಬೇಕು. ಜವಾಬ್ದಾರಿ ಸ್ಥಾನದಲ್ಲಿ ನಾವಿಬ್ಬರೂ ಕೂಡ ಇದ್ದೀವಿ. ಅದನ್ನು ಸರಿಯಾದ ರೀತಿಯಲ್ಲಿ ಜಂಟಿ ಹೋರಾಟ ಮಾಡೋಣ ಅಂತೇಳಿ ಆಗಲೇ ನಮ್ಮ ಪಕ್ಷದ ವರಿಷ್ಠರು ಅವರ ಪಕ್ಷದ ವರಿಷ್ಠರು ಕೂಡ ಮಾತುಕತೆ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸುವಂಥ ಕೆಲಸವನ್ನು ಕೂಡ ವರಿಷ್ಠರು ಮಾಡ್ತಾರೆ. ಇವತ್ತಿನ ಹೋರಾಟ ಏನು 11 ಗಂಟೆಗೆ ನಮ್ಮ ಪಕ್ಷದ ಎಲ್ಲ 18 ಶಾಸಕರು, 7 ವಿಧಾನ ಪರಿಷತ್ನ ಶಾಸಕರು, ಎಲ್ಲ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ತಾಲೂಕು ಮಟ್ಟದಲ್ಲಿ ಬೆಂಗಳೂರು ನಗರದಲ್ಲಿ 10,000ಕ್ಕಿಂತ ಹೆಚ್ಚಿನ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಲೀಡರ್ಗಳು ಎಲ್ಲ ಸೇರಿ ಈ ಸರ್ಕಾರಕ್ಕೆ ಒಂದು ಬಿಸಿ ಮುಡಿಸುವಂಥ ಕೆಲಸವನ್ನು ಇವತ್ತು ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಇಲ್ಲಿಂದ ಪ್ರಾರಂಭ ಹೋರಾಟ. ಮುಂದಿನ ದಿನಗಳಲ್ಲಿ ಇವರೇನು JDS ಪಕ್ಷ ಲೆಕ್ಕಕ್ಕಿಲ್ಲ, JDS ಪಕ್ಷ ಮುಗಿದೇ ಹೋಯಿತು, JDS ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಏನು ಡಂಗೂರ ಬಾರಿಸ್ತಾ ಇದ್ದಾರೆ. ಅದಕ್ಕೆ ಈ ಹೋರಾಟದ ಮೂಲಕ ಜನಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇದನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ.